ನಮಸ್ಕಾರ ವೀಕ್ಷಕರೇ, ಎಂಎಲ್ ಸ್ಟುಡಿಯೋ ಅರ್ಪಿಸ್ತಕ್ಕಂಥ ಆರೋಗ್ಯ ಸಂಪದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ. ಬಹುಶಃ ಮನುಷ್ಯನ ಬದುಕಿನಲ್ಲಿ ಚೆನ್ನಾಗಿ ಆರೋಗ್ಯ ಇದ್ರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ವಿಶೇಷವಾದ ಒಂದು ಚಟುವಟಿಕೆಗಳನ್ನ ದೇಶಾದ್ಯಂತ ಹಮ್ಮಿಕೊಂಡಿದೆ. ಈ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಅಪಘಾತದಿಂದ ಏನೆಲ್ಲ ನಮಗೆ ತೊಂದರೆ ಆಗುತ್ತೆ, ಯಾವ ರೀತಿಯ ಅಪಘಾತಗಳಾಗುತ್ತೆ, ಅಪಘಾತಗಳಾಗದಾಗೆ ನಾವು ಏನ್ ಮಾಡಬಹುದು, ಎಲ್ಲ ವಿಚಾರಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇಬ್ಬರು ಗಣ್ಯರಿದ್ದಾರೆ. ಡಾಕ್ಟರ್ KR ಕಾಮತ್, ಇವರು ನಮ್ಮ ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಅಧ್ಯಕ್ಷರು ಹಾಗೂ ವೆನ್ಲಾಕ್ ಆಸ್ಪತ್ರೆಯಲ್ಲಿ, ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯೂನಿಟ್ ಹೆಡ್ ಆಗಿ ಮೂಳೆ ರೋಗ ತಜ್ಞ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಇವರು KMC ಆಸ್ಪತ್ರೆಯಲ್ಲಿ ಕೂಡ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವೀಕ್ಷಕರ, ಅಂದ ಹಾಗೆ ಇನ್ನೊಬ್ರು ಮೊಹಮ್ಮದ್ ರಿಜ್ವಾನ್ ಅಂತ, ಇವರು ಕನಚೂರು ಆಸ್ಪತ್ರೆಯಲ್ಲಿ, ವೈದ್ಯಕೀಯ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ತನ್ನ ಸೇವೆಯನ್ನು ಕೂಡ ನೀಡ್ತಾ ಇದ್ದಾರೆ. ಇವರು ಕೆನರಾ ಆರ್ಥೋಪೆಡಿಕ್ ಸೊಸೈಟಿಯ ಕಾರ್ಯದರ್ಶಿಗಳು. ಡಾಕ್ಟರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಹಲವಾರು ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ನಾವು ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಈ ಆರ್ಥೋಪೆಡಿಕ್ ಸೊಸೈಟಿ ಏನ್ ಕೆಲಸ ಮಾಡ್ತಾ ಇದೆ, ಇದರಿಂದ ನಮ್ಮ ಜವಾಬ್ದಾರಿಗಳು ಏನು, ನೀವು ಹೇಳುವಂತ ಕೆಲವು ವಿಚಾರಗಳು ಅವರ ಜೀವನದಲ್ಲಿ ಹೇಗೆ ಅಳವಡಿಸಿದ್ರೆ ಅಪಘಾತಗಳನ್ನು ಮುಂದಿನ ಜೀವನ ತಪ್ಪಿಸಬಹುದು ಅನ್ನೋ ಬಗ್ಗೆ, ಈ ಕಾರ್ಯಚಟುವಟಿಕೆಗಳ ಹೇಳ್ಬೇಕಾದ್ರೆ ಡಾಕ್ಟ್ರೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದೆ ನಿಮ್ಮ ಸೊಸೈಟಿ? ನಮಸ್ಕಾರ ಮನೋಹರ್ ಅವರೇ. ಈ ಒಂದು ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಅಂತ ಹೇಳಿದ್ರೆ ಒಂದು ವೈದ್ಯರ ಸಮೂಹ. ಈ ಸಮೂಹ ಯಾರಂದ್ರೆ ಸ್ಪೆಷಲಿಸ್ಟ್ ವೈದ್ಯರು ಇರ್ತಾರೆ, ಅಂದ್ರೆ ಆರ್ಥೋಪೆಡಿಕ್ ತಜ್ಞರು, ಮೂಳೆ ಮತ್ತು ಕೀಲು ತಜ್ಞರು ಅಂತ ಹೇಳ್ಬೋದು. ಸುಮಾರು 200-250 ಜನ ಈಗ ಮಂಗಳೂರಲ್ಲಿ ಇದ್ದಾರೆ. ಇದರಲ್ಲಿ ನಮ್ದು ತಜ್ಞರಿದ್ದಾರೆ, ನಾವು ಕಲಿಸುವಂತ PG ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸುಮಾರು ಕೆನರಾ ಅಂತ ಹೇಳಿದ್ರೆ ನಮ್ದು ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ, ಈವನ್ ಸ್ವಲ್ಪ ಪಾರ್ಟ್ ನಮ್ದು ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಯ ಡಾಕ್ಟರ್ಗಳು ಸೇರ್ಕೊಂಡು ಮಾಡಿದಂತ ಒಂದು ಸಂಘಟನೆ ಇದು ಮಂಗಳೂರಿನಲ್ಲಿದೆ. ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ಇದೆ, ಅದನ್ನು ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್. ದೇಶ ಮಟ್ಟದಲ್ಲಿ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಅಂತ ಇದೆ. ಇದು ನಾವು ಏನ್ ಮಾಡ್ತೀವಿ, ಈ ಒಂದು ಸಣ್ಣ ಜಿಲ್ಲಾ ಮಟ್ಟದ ಒಂದು ಅಸೋಸಿಯೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳು PG ಸ್ಟೂಡೆಂಟ್ಸಿಗೆ ಈಗ ನಮ್ಮ ಒಂದು ಇದರಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ ರೀತಿಯ ಟ್ರೀಟ್ಮೆಂಟ್ಗಳು, ಅದರಲ್ಲಿ ಉನ್ನತೀಕರಣ ಏನೆಲ್ಲ ನಡೀತಾ ಇದೆ, ಅದನ್ನು ನಾವು ಅವ್ರಿಗೆ ಕೂಡ ಹೇಳ್ಕೊಡ್ತೀವಿ, ಪಾಠ ತೆಗಿತೇವೆ. ನಾವು 1 ತಿಂಗಳಿಗೊಮ್ಮೆ ಆ ಥರ ಪಾಠ ತೆಗಿತೇವೆ. ಮಾತ್ರ ನಾವೆಲ್ಲ ತಜ್ಞ ವೈದ್ಯರು ಸೇರಿ ನಮಗೆ ಬಂದ ವಿಶೇಷ ಕೇಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿ ಹೇಗೆ ಟ್ರೀಟ್ಮೆಂಟ್ ಆಗಿದೆ, ಹೇಗೆ ಮಾಡ್ಬೋದಿತ್ತು, ಈ ಸಲಹೆ ಸೂಚನೆಗಳು ನಾವೇ ವಿನಿಮಯ ಮಾಡಿಕೊಡ್ತೇವೆ. ಇದು ನಮ್ಮ ಕಾರ್ಯಚಟುವಟಿಕೆಯ ಮುಖ್ಯ ಭಾಗ. ಹಾಗೆ ಕೂಡ ಸಾರ್ವಜನಿಕರು ಕೂಡ ನಮ್ಮ ಬಗ್ಗೆ ನಮ್ದೊಂದು ಜವಾಬ್ದಾರಿ ಇದೆ, ಅವರಲ್ಲಿ ತಿಳುವಳಿಕೆಯನ್ನು ಉಂಟು ಮಾಡೋದು, ಟ್ರೀಟ್ಮೆಂಟ್ ಬಗ್ಗೆ, ಎಲುಬು ಮತ್ತು ಕೀಲು ವಿಭಾಗದಲ್ಲಿ ಏನೆಲ್ಲ ಈಗ ಮುಂದುವರಿತಾ ಇದೆ, ಹೇಗೆ ನಡೀತಾ ಇದೆ, ಈ ವಿಭಾಗದಲ್ಲಿ ನಾವು ಕ್ಯಾಂಪ್ಗಳನ್ನು ನಡೆಸ್ತೇವೆ, ಅಥವಾ ಅವೇರ್ನೆಸ್ ಕ್ಯಾಂಪ್ಸ್ ಮಾಡ್ತೇವೆ, ಚಿಕಿತ್ಸಾ ಕ್ಯಾಂಪ್ ಮಾಡ್ತೇವೆ, ಹೀಗೆಲ್ಲ ಮಾಡ್ತಾ ಇರ್ತೇವೆ. ಹೀಗೆ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ. ಪ್ರತಿ ವರ್ಷ ಆಗಸ್ಟ್ 1ನೇ ವಾರ ನಾವೊಂದು ದೇಶದಾದ್ಯಂತ ಈ ಕಾರ್ಯಕ್ರಮ ನಡೀತದೆ. ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಅಂತ ಹೇಳಿದ್ರೆ, ನೀವು ಕನ್ನಡದಲ್ಲಿ ಎಲುಬು ಮತ್ತು ಕೀಲಿನ ಒಂದು ವಾರ, ಸಪ್ತಾಹ ಅಂತ ಮಾಡ್ತೇವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಆ ಟೈಮ್ನಲ್ಲಿ ಆ ಒಂದು ವಾರದಲ್ಲಿ ಒಂದು ಥೀಮ್ ಇಟ್ಕೊಳ್ತೇವೆ, ಒಂದು ಧ್ಯೇಯವಾಕ್ಯ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಜನರಲ್ಲಿ ಮಾಹಿತಿ ಮೂಡಿಸ್ತೇವೆ. ನಾವು ಚರ್ಚೆಗಳನ್ನು ನಡೆಸ್ತೇವೆ. ಏನೆಲ್ಲ ಮಾಡಿದ್ರೆ ಮುಂದೆ ಗವರ್ಮೆಂಟಿಗೆ ಕೂಡ ನಾವು ಸೂಚನೆಗಳು ಕೊಡ್ಬೋದು, ಈ ತರ ಒಂದು ನಮ್ಮ ಹತ್ರ ಒಂದು ಅಭಿಪ್ರಾಯ ಬಂದಿದೆ. ಈ ಒಂದು ಕೆನರಾ ಆರ್ಥೋಪೆಡಿಕ್ ಸೊಸೈಟಿ, KOA ಮತ್ತು ಆಲ್ಸೋ IOAಗಳು ಸಾಕಷ್ಟು PIL ಹಾಕಿ, PIL ಅಂತ ಹೇಳಿದ್ರೆ ನಾವು ನ್ಯಾಯಾಲಯಕ್ಕೆ ಕೂಡ ಹೋಗಿದ್ದೀವಿ, ಇಂಥ ನಿಯಮಗಳನ್ನು ಕಠಿಣ ಮಾಡಿಸಿ ಅಂತ ಹೇಳ್ಕೊಂಡು ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಿಸಿ ಅಂತ ಕೆಲಸಗಳನ್ನು ಮಾಡಿದಂಥ ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್. ಈ ಸಲದ ಧ್ಯೇಯ ವ್ಯಾಖ್ಯೆ ಅಂತ ಹೇಳಿದ್ರೆ, ನಾವು ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡಿ, ಅಪಘಾತಗಳನ್ನು ನಿಲ್ಲಿಸಿ ಅಥವಾ ಕಡಿಮೆ ಮಾಡಿ, ಜೀವ ಉಳಿಸಿ, ಈ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಡಾಕ್ಟರ್ ಮೊಹಮ್ಮದ್ ರಿಜ್ವಾನ್ ಅವರು, ನೀವು ಕಾರ್ಯದರ್ಶಿಗಳು ಕೆನರಾ ಆರ್ಥೋಪೆಡಿಕ್ ಸೊಸೈಟಿಯ. ಈಗ ನಮಗೆ ಜವಾಬ್ದಾರಿ ಮೂಡಿಸುವುದು ನಮ್ಮ ವೈದ್ಯರುಗಳ ಕರ್ತವ್ಯ ಆಗಿದೆ. ನಿಮ್ಮ ದೃಷ್ಟಿಕೋನದಲ್ಲಿ ಈಗ ಸಾರ್ವಜನಿಕರಿಗೆ ಯಾವ ರೀತಿಯ ಜವಾಬ್ದಾರಿಗಳಿದೆ, ಮತ್ತೆ ನಿಮ್ಮ ಅಸೋಸಿಯೇಷನ್ ಏನೆಲ್ಲ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ ಮನೋಹರ್ ಅವರ. ಆಕ್ಚುಲಿ ಇದು ಈ ವೀಕ್ August 1st ಇಂದ August 7th ವರೆಗೆ ಬೋನ್ ಅಂಡ್ ಜಾಯಿಂಟ್ ವೀಕ್. ಮೇನ್ಲಿ ನಾವು ಅವೇರ್ನೆಸ್ ಕೊಡೋದು ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್, ಬಾಕಿ ಆಟೋ ರಿಕ್ಷಾ ಡ್ರೈವರ್ಸ್ ಆ್ಯಂಡ್ ಅದರ್ ಆಂಬ್ಯುಲೆನ್ಸ್ ಡ್ರೈವರ್ಸ್, ಆಲ್ ದ ಅದರ್ ಪೀಪಲ್ ಹೂ ಆರ್ ಡ್ರೈವಿಂಗ್, ಇವರಿಗೆ ಒಂದು ಅವೇರ್ನೆಸ್ ಕೊಡೋದು ನಮ್ಮದು ಜವಾಬ್ದಾರಿ ಆಗಿದೆ. ಮೇಯ್ನಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದರೆ
ಆಕ್ಸಿಡೆಂಟ್ಸ್ ಅಷ್ಟು ಜಾಸ್ತಿ ಬರೋದಿಲ್ಲ. ಫಾಲೋ ದ ಟ್ರಾಫಿಕ್ ರೂಲ್ಸ್. ಈಗ ಲೈಸೆನ್ಸ್ ಸಿಗೋವರಿಗೆ ಸಹ ವಾಟ್ ಈಸ್ ದ ಮೇನ್ ಟ್ರಾಫಿಕ್ ರೂಲ್ಸ್ ಅಂತ ಹೇಳಿದರೆ ಒಂದು ಕೇಳಿದ್ರೆ ಅವರಿಗೆ ನಮ್ಮ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ರೈಟ್ ಸೈಡ್ ಹೋಗೋದು, ಲೆಫ್ಟ್ ಸೈಡ್ ಹೋಗೋದು, ನಮಗೆ ಹೋಗ್ಬೇಕು ರೋಡಲ್ಲಿ ಅಷ್ಟೇ. ಅದಲ್ಲಾದ್ರೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಿಲ್ಲ. ನಾವು ಅವೇರ್ನೆಸ್ ಯಾವ ಥರ ಕೊಡೋದಂದ್ರೆ, ಆಕ್ಸಿಡೆಂಟ್ ನಾವು ಈ ಹಾಸ್ಪಿಟ್ಲಲ್ಲಿ ಒಂದ್ಸಲ ಬಂದು ನೋಡಿದರೆ ಎಷ್ಟು ಪೇಷಂಟ್ಸ್ ಆಕ್ಸಿಡೆಂಟ್ ಆಗಿ ಬರುತ್ತೆ, ಅವರು ಯಾವುದು ಥಿಂಕೇ ಮಾಡೋದಿಲ್ಲ. ಆ ಥರ ಇರೋದು ಒಂದೆರಡು ಸಲ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಪ್ರಿಕಾಷನ್ ನಾವು ತಗೊಳ್ಬೇಕಂತ. ಆಕ್ಸಿಡೆಂಟಲ್ಲಿ ನಾವು ಈಗ ಮೈನ್ಲಿ ಡ್ರೈವಿಂಗ್ ಮಾಡುವಾಗ, ಬೈಕಲ್ಲಿ ಹೋಗೋದು, ಸ್ಕೂಟ್ರಲ್ಲಿ ಹೋಗೋರು ಹೆಲ್ಮೆಟ್ ವೇರ್ ಮಾಡಬೇಕು. ಹೆಲ್ಮೆಟ್ ಮಸ್ಟ್ ಆಗಿ. ಕೆಲವು ಟೈಮ್ ನಾವೇನು ಮಾಡ್ತೇವೆ, ಸ್ವಲ್ಪ ಪೊಲೀಸಿನ ಮುಂದೆ ಮಾತ್ರ ಹೆಲ್ಮೆಟ್ ಹಾಕಿ ಮತ್ತೆ ಹೆಲ್ಮೆಟ್ ತೆಗೆದುಬಿಡ್ತಾರೆ. ಅದಲ್ಲ, ವೇರ್ ಹೆಲ್ಮೆಟ್ ಆಲ್ವೇಸ್ ವೆನ್ ಯು ಆರ್ ಡ್ರೈವಿಂಗ್. ಸೆಕೆಂಡ್ ಥಿಂಗ್, ಸೀಟ್ ಬೆಲ್ಟ್. ವಿ ನಾರ್ಮಲಿ ಇಗ್ನೋರ್ ದ ಸೀಟ್ ಬೆಲ್ಟ್. ಆ ಥರ ಎಲ್ಲ ಸೀಟ್ ಬೆಲ್ಟ್ ನಾವು ಎಲ್ಲರೂ, ಈವನ್ ದ ಪ್ಯಾಸೆಂಜರ್, ಫೆಲೋ ಪ್ಯಾಸೆಂಜರ್ ಆ್ಯಂಡ್ ದ ಡ್ರೈವರ್ ಹ್ಯಾಸ್ ಟು ಬಿ ವೇರಿಂಗ್ ದ ಸೀಟ್ ಬೆಲ್ಟ್. ಸೀಟ್ ಬೆಲ್ಟ್ ಇಲ್ಲದ್ರೆ ಆಕ್ಸಿಡೆಂಟ್ ಏನಾದರೂ ಬಂದರೆ ಲಾಟ್ ಆಫ್ ಇಂಜುರೀಸ್ ಕ್ಯಾನ್ ಹ್ಯಾಪನ್, ಇನ್ಕ್ಲೂಡಿಂಗ್ ದ ಹೆಡ್ ಇಂಜುರಿ, ಚೆಸ್ಟ್ ಇಂಜುರಿ, ಅದರ್ ಮಲ್ಟಿಪಲ್ ಬಾನ್ ಇಂಜುರೀಸ್ ಎಲ್ಲ ಬರೋದು ಹಾಗೆ ಸೀಟ್ ಬೆಲ್ಟ್ ನಾವು ವೇರ್ ಮಾಡಿಲ್ಲ. ಇದೇ ಥರ ನಾವು ಟ್ರಾಫಿಕ್ ರೂಲ್ಸ್ ಅಲ್ಲಿ, ಸೀಟ್ ಬೆಲ್ಟ್ ಅಲ್ಲಿ, ಇನ್ನು ಇದು ಹೆಲ್ಮೆಟ್, ಇನ್ನು ಅದೇ ಥರ ಯೂಸ್ ಆಫ್ ಮೊಬೈಲ್. ನಾವು ಜಾಸ್ತಿ ಜನರು ಏನು ಮಾಡ್ತಾರೆ, ಬ್ಲೂಟೂತ್ ಇದ್ದರೆ ಸಹ ಕೈಯಲ್ಲಿ ಫೋನ್ ರಿಸೀವ್ ಮಾಡಿ ಜಸ್ಟ್ 1 ಸೆಕೆಂಡ್ ಅಲ್ಲಿ ಫ್ರೆಂಡ್ ಒಂದು ಗಾಡಿ ಬಂದ್ರೆ ಆಕ್ಸಿಡೆಂಟ್ ಆಯಿತು. ಅದು ಅವರಿಗೆ ಸಹ ಪ್ರಾಬ್ಲಮ್, ಎಲ್ಲರಿಗೆ ಪ್ರಾಬ್ಲಮ್ ಆಗುತ್ತೆ, ಟೋಟಲ್ ಸೊಸೈಟಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯೂಸ್ ಆಫ್ ಮೊಬೈಲ್ಸ್ ವೈಲ್ ಡ್ರೈವಿಂಗ್ ಹ್ಯಾಸ್ ಟು ಬಿ ಬ್ಯಾನ್ಡ್ ಆಕ್ಚುಲಿ. ಆ್ಯಂಡ್ ಇಫ್ ಪಾಸಿಬಲ್, ಮೆಸೇಜ್, ಮೆಜಾರಿಟಿ ಆಫ್ ದ ಟೈಮ್ ವಾಟ್ ವಿ ಡೂ, ಸಮ್ ಮೆಸೇಜ್ ಜಸ್ಟ್ ಒಂದು ಕೆಳಗೆ ನೋಡಿ ಮೇಲೆ ನೋಡುವಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಈ ಥರ ಪ್ರಿಕಾಷನ್ಸ್ ತೆಗಿಲಿಕ್ಕೆ ಅವೇರ್ನೆಸ್ ಕೊಡೋದು, ಎಸ್ಪೆಷಲಿ ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಚಿಲ್ಡ್ರನ್ಸ್ ಟು ದ ಸ್ಕೂಲ್ಸ್, ಟು ದ ಕಾಲೇಜಸ್, ಟು ಅದರ್ ಪೀಪಲ್ಸ್ ಇನ್ ದ ಸೊಸೈಟಿ. ಎಲ್ಲರ ಹತ್ರ ಹೋಗಿ ಮಿನಿಮಮ್ ನಾವು ಈಗ ಇದೇ ವಾರದಲ್ಲಿ ಎಲ್ಲ ಕಾಲೇಜ್, ನಾವು ಇಲ್ಲಿ 7 ಮೆಡಿಕಲ್ ಕಾಲೇಜಸ್ ಇದೆ ಮಂಗಳೂರಲ್ಲಿ, ಎಲ್ಲ ಮೆಡಿಕಲ್ ಕಾಲೇಜ್ HOD ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ, ಅಟ್ಲೀಸ್ಟ್ 1 or 2 ಸ್ಕೂಲ್ಸ್ ನಿಮ್ಮ PGs ಅಲ್ಲದ್ರೆ ನಿಮ್ಮ ಸೀನಿಯರ್ ರೆಸಿಡೆನ್ಸ್ ಅಲ್ಲದ್ರೆ ಯಾವುದಾದ್ರೂ ಕನ್ಸಲ್ಟೆನ್ಸ್ ಹೋಗಿ ಅವರಿಗೆ ಒಂದು ಅವೇರ್ನೆಸ್ ಕ್ಲಾಸ್ ತೆಗಿಬೇಕು. ವಾಟ್ ಆರ್ ದ ಟ್ರಾಫಿಕ್ ರೂಲ್ಸ್, ವಾಟ್ ಆರ್ ದ ಫಸ್ಟ್ ಏಡ್ ಟು ಬಿ ಡನ್, ಯಾವುದೆಲ್ಲ ಪ್ರಿವೆನ್ಷನ್ ಮಾಡಬೇಕು, ಯಾವುದೆಲ್ಲ ಏನಾದರೂ ಆದರೆ, ಈಗ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಆದರೆ ಏನೆಲ್ಲ ಮಾಡಬೇಕು, ಇದೆಲ್ಲ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಈಚ್ ಕಾಲೇಜ್ ಅಟ್ಲೀಸ್ಟ್ 1 or 2 ಸ್ಕೂಲ್ಸ್ ಅಲ್ಲಿ ಹೋಗಿ ಅವೇರ್ನೆಸ್ ಮಾಡಬೇಕು. ನಮ್ಮ ಸಮೃದ್ಧ ಭಾರತದಲ್ಲಿ ನಮ್ಮ ಸಾಕಷ್ಟು ಜನಸಂಖ್ಯೆ ಇದೆ. ಈ ಜನಸಂಖ್ಯೆಯಲ್ಲಿ ನಮ್ಗೆ ಯಾಂತ್ರೀಕೃತ ಬದುಕು, ನಮ್ಗೆ ಯಾವುದೊಂದು ಗುರಿ ಮುಟ್ಟಬೇಕಾದ್ರೆ ಸ್ಪೀಡಲ್ಲಿ ಹೋಗ್ತೀವಿ ನಾವು. ಯಾಕಂದ್ರೆ ಮತ್ತೆ ಆಗುವ ಅನಾಹುತಕ್ಕೆ ನಾವು ಚಿಂತೆ ಮಾಡ್ತೇವೆ. ಅಂದ್ರೆ ಪ್ರತಿ ಜೀವ ಕೂಡ ಅಷ್ಟು ಅಮೂಲ್ಯವಾದದ್ದು ಡಾಕ್ಟ್ರೆ. ಬಹುಶಃ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದುಕೊಂಡು ನಮ್ಮ ಅಪಘಾತದ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು ನಿಮ್ಮ ಸೊಸೈಟಿದ ಬಹಳ ದೊಡ್ಡ ಒಂದು ಕೆಲಸ ಅಂತ ಹೇಳ್ತೀನಿ. ಡಾಕ್ಟ್ರೆ, ಈ ಸಾರ್ವಜನಿಕರ ಜವಾಬ್ದಾರಿ ಏನು? ಈಗ ನೀವು ಹೇಳಿದ್ರಿ ನಾವು ಹೆಲ್ಮೆಟ್ ಧರಿಸಬೇಕು, ಸೀಟ್ ಬೆಲ್ಟ್ ಹಾಕಬೇಕು, ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿ. ಬಟ್ ಅದನ್ನು ನಾವು ಈ ಕಾರ್ಯಕ್ರಮದಲ್ಲಿ 1 ವಾರ ಹೇಳಿದ್ರು ಕೂಡ ಮತ್ತೆ ನಾವು ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನೀವು ಹೇಳೋ ಮಾತು ಸತ್ಯ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಏನ್ ಮಾಡ್ಬೇಕು ನಮ್ಮ ಸಾರ್ವಜನಿಕರು? ನೋಡಿ, ಹೆಲ್ಮೆಟ್ ಹಾಕಬೇಕು ಅಂತ ಹೇಳಿದಿಲ್ಲ. ಅದು ಹೆಲ್ಮೆಟ್ ಹಾಕೋದು ನಾವು ಪೊಲೀಸರಿಗೆ ಹೆದರಿ ಹಾಕೋದಿಲ್ಲ. ಬಹಳ ಜನ ತಿಳ್ಕೊಳ್ತಾರೆ, ಇಲ್ಲಿ ಪೊಲೀಸ್ ಇದ್ದಾರೆ ಅಲ್ಲಿ ಮಾತ್ರ ಹಾಕಿದ್ರೆ ಸಾಕು ಅಂತ. ಅದರಿಂದ ಪೊಲೀಸ್ ನಮ್ಮ ಮೆದುಳು, ನಮ್ಮ ಬ್ರೈನ್ ಅನ್ನು ಉಳಿಸ್ಲಿಕ್ಕೆ ನಾವು ಹೆಲ್ಮೆಟ್ ಹಾಕೋದು. ಸೊ ಅದರಿಂದ ಅದನ್ನು ಎಲ್ಲರೂ ತಿಳ್ಕೊಬೇಕು. ಎರಡನೇದು, ಹೆಲ್ಮೆಟ್ ಹಾಕುವಾಗ ಕೂಡ ಕರೆಕ್ಟಾಗಿ ಹಾಕೋಬೇಕು. ಎಷ್ಟೋ ಸರ್ತಿ ಏನು ಮಾಡ್ತಾರೆ ಅಂದರೆ ಪೊಲೀಸರಿಗಾಗಿ ಒಂದು ಸ್ವಲ್ಪ ಸ್ಟ್ರಾಪ್ ಹಾಕೋದೇ ಇಲ್ಲ, ಟೈಟ್ ಮಾಡೋದಿಲ್ಲ, ಹಾಗೆ ಹಾಕ್ಕೊಳ್ತಾರೆ. ಇದು ಕೂಡ ಸರಿಯಲ್ಲ. ಸೊ ಇದೆರಡು ಭಾಳ ಇಂಪಾರ್ಟೆಂಟ್. ಹೆಲ್ಮೆಟ್ ಹಾಕೋದ್ರಿಂದ ಸುಮಾರು 5 ರಿಂದ 6 ಪಟ್ಟು ನಾವು ತಲೆಗೆ, ಬ್ರೈನಿಗೆ ಇಂಜುರಿ ಆಗೋದನ್ನು ಕಡಿಮೆ ಮಾಡ್ಬೋದು. ಈಗ ಹೆಲ್ಮೆಟ್ ಹಾಕದೇ ಇರೋದ್ರಿಂದ ನಿಮ್ಗೆ ಒಬ್ಬನಿಗೆ 100 ಜನರಲ್ಲಿ ಒಬ್ಬರಿಗೆ ತೊಂದರೆ ಆಗೋದನ್ನು ಹೆಲ್ಮೆಟ್ ಹಾಕದೇ ಇರೋದ್ರಿಂದ ನಿಮ್ಗೆ 5 ಜನರಿಗೆ ಆಗ್ತದೆ ಬ್ರೈನ್ ಇಂಜುರಿ. ಸೊ ಬ್ರೈನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್. ಇಡೀ ದೇಹದಲ್ಲಿ ಅದೊಂದು ಮುಖ್ಯ ಹೆಡ್ ಆಫೀಸ್ ಅದು. ಅದೇ ಹಾಳಾಗ್ಬಿಟ್ರೆ ಮತ್ತೆ ಕಷ್ಟ ಆಗ್ತದೆ. ಎಷ್ಟೋ ಸರ್ತಿ ಬ್ರೈನ್ ಇಂಜುರಿಯಿಂದ ಅವರು ಮುಂದಿನ ಜೀವನದಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಅಂತ ಒಂದು ಸ್ಥಿತಿಗೆ ಬದುಕಿದ್ರು ಕೂಡ ವ್ಯರ್ಥ ಆಗ್ತದೆ. ಅಂತ ಪರಿಸ್ಥಿತಿ ಬರುವಂತ ಒಂದು ಕಾರಣ ಇರ್ತದೆ. ಅದರಿಂದಾಗಿ ಹೆಲ್ಮೆಟ್ ಹಾಕೋದು ವೆರಿ ಇಂಪಾರ್ಟೆಂಟ್. ಎರಡನೇದು ನೀವು ಹೇಳಿದ ಸೀಟ್ ಬೆಲ್ಟ್, ಸರ್ ಅವರು ಚೆನ್ನಾಗಿ ಹೇಳಿದ್ರು. ನಾವು ಅದನ್ನು ಹಾಕೋದೇ ಇಲ್ಲ. 2 ಪೊಲೀಸರಿಗಾಗಿ ಹಾಕೋದು. 3 ಈಗ ಏನಂತ ಹೇಳಿದ್ರೆ, ನನಗೆ ಸ್ವತಃ ನಾನು ಹೇಳ್ತಾ ಇದ್ದೆಲ್ಲ ಒಂದು ಅನುಭವ ಏನಂತ, ನಮ್ಮ ಡ್ರೈವರ್, ಟ್ಯಾಕ್ಸಿ ಡ್ರೈವರ್ ಹೇಳ್ತಾನೆ, ಬೇಡ ಸರ್ ಇಲ್ಲಿ ಅಗತ್ಯವೇ ಇಲ್ಲ ಸೀಟ್ ಬೆಲ್ಟ್, ಇದು ಯಾಕೆ ಹಾಕ್ತೀರಿ ಅಂದ್ರೆ, ನಾನೊಬ್ಬ ಪುಕ್ಕಲು ಮನುಷ್ಯ ಅಂತ ಸೀಟ್ ಬೆಲ್ಟ್ ಧರಿಸಿದ್ರೆ ಪೊಲೀಸರಿಗೆ. ನಾನಾಗ ಹೇಳಿದೆ, ನೋಡಿ ನಾನು ಪೊಲೀಸರಿಗಾಗಿ ಹಾಕೋದಲ್ಲ, ಇಟ್ ಈಸ್ ಫಾರ್ ಮೈ ಸೇಫ್ಟಿ. ನನ್ನ ಒಂದು ಜೀವಕ್ಕೆ ಅಪಾಯ ಆಗ್ಬಾರ್ದು ಅಂತ ನಾನು ಹಾಕ್ತಾ ಇದ್ದೇನೆ. ಪೊಲೀಸ್ ಇದ್ರೆ ಇರಲಿ, ನಾವು ಹಾಕ್ಬೇಕು. ಯಾಕಂದ್ರೆ ಇಟ್ ಇಸ್ ನಾಟ್ ಫಾರ್ ಪೊಲೀಸ್, ಇಟ್ ಇಸ್ ಮೈ ಬಾಡಿ. ನನ್ನ ದೇಹ ಇಂಪಾರ್ಟೆಂಟ್ ನನಗೆ. ಅದನ್ನು ಉಳಿಸ್ಲಿಕ್ಕೆ ನಾನು ಸೀಟ್ ಬೆಲ್ಟ್ ಹಾಕೋದು ವಿನಃ, ಈಗ ಈವನ್ ಹಿಂದಿನ ಸೀಟಲ್ಲಿ ಕೂತ್ಕೊಂಡದು ಅವ್ರು ಕೂಡ ಹಾಕಬೇಕು ಅಂತ ಮಾಡ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ಈಗ ಹೊಸ ನಿಯಮಗಳು ಬಂದರೆ ಕ್ಯಾಮ್ರಾದಲ್ಲಿ ಹಿಡಿದು ನಿಮಗೆ ಏನು ಫೈನ್ ಬರ್ತದೆ. ಬಹುಶಃ ನಮ್ಮ ಜನರಿಗೆ ಅದು ಮಾತ್ರ
ಇದು ಮಾಡ್ಲಿಕ್ಕೆ ಏನೋ ನಿಯಮ ಆ ಥರ ಕಠಿಣ ನಿಯಮ ಬಂದಾಗ ಮಾತ್ರ ಪಾಲಿಸುವಂತ ಒಂದು ಇದು ಬಂದರೂ ಕೂಡ ನಾವು ಅದನ್ನು ಒಪ್ಲೇಬೇಕಾಗ್ತದೆ. ಯಾಕಂದ್ರೆ ನಾವು ಮಾಡ್ತಾ ಇಲ್ಲ. ನೀವು ಹೇಳಿದ್ರಲ್ಲ 2 ದಿವಸ ಇದ್ರದ್ದು ಬಗ್ಗೆ ನಾವು ಹೇಳಿದ್ದು ನೆನಪಿರ್ತದೆ, 3ನೇ ದಿವಸ ಮರ್ತೋಗ್ತದೆ, ಮತ್ತೆ ಅದನ್ನೇ ಮಾಡ್ತೇವೆ. ಎಷ್ಟೊಂದು ಸಲ್ತದೆ. ನಮ್ಮ ಡ್ರೈವರ್ನವರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕೀ ಸಿಗುತ್ತೆ, ಅದನ್ನು ಸೀಟ್ ಬೆಲ್ಟ್ ಹಾಕಲ್ಲ, ಇಲ್ಲ ನಮ್ಮ ವಾರ್ನಿಂಗ್ ಸೈನ್ ಇರುತ್ತೆ ನಮ್ಮ ಎಲ್ಲ ವೆಹಿಕಲ್ ಅಲ್ಲಿ. ಈಗ ಅದು ಮಸ್ಟ್ ಮಾಡಿದ್ರೆ, ಹೊಸದಾಗಿ ಬರುವ ಕಾರಲ್ಲಿ ನಿಮ್ಗೆ ಸೀಟ್ ಬೆಲ್ಟ್ ಹಾಕ್ಲಿಲ್ಲ ಅಂದ್ರೆ ಅದು ಸೌಂಡ್ ಮಾಡ್ತಾ ಇರ್ತದೆ, ಬೀಫಿಂಗ್ ಸೌಂಡ್ ಮಾಡ್ತಾ ಇರ್ತದೆ, ಬೀಪ್ ಬರ್ತಾ ಇದೆ. ಅದು ಬರಬಾರ್ದು ಒಂದು ಕೀ ಹಾಕ್ಬಿಡ್ತಾರೆ ಅದಕ್ಕೆ. ಸೊ ಏನೆಲ್ಲ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಅರ್ಥ ಅಂತ ಹೇಳಿ ಅದು ಕೊಟ್ಟದ್ದು ಯಾಕೆ ಅಂತಲೇ ಗೊತ್ತಿರೋದಿಲ್ಲ ನಿಜವಾಗಿ. ಮತ್ತೆ ಸೀಟ್ ಬೆಲ್ಟ್ ಹಾಕಿರೋದ್ರಿಂದ ಸುಮಾರು 4ರಿಂದ 5 ಪಟ್ಟು ನಮ್ಮ ಆಕ್ಸಿಡೆಂಟ್ ಕಡಿಮೆ ಆಗ್ತದೆ, ಇದು ದೇಹಕ್ಕೆ ಇಂಜುರಿ ಕಡಿಮೆ ಆಗ್ತದೆ ಆಕ್ಸಿಡೆಂಟ್ ಆದಾಗ. 2ನೇದು ಜೀವ ಉಳಿಸೋ ಚಾನ್ಸ್ ಜಾಸ್ತಿ ಇರ್ತದೆ, ಮತ್ತೆ ಇಂಜುರಿಗಳು ಕಡಿಮೆ ಆಗ್ತದೆ. ಸೀಟ್ ಬೆಲ್ಟ್ ಹಾಕಿದ್ರೆ ನಿಮ್ಗೆ 3-4 ಫ್ರಾಕ್ಚರ್ ಆಗೋದ್ರಿಂದ ಸೀಟ್ ಬೆಲ್ಟ್ ಹಾಕಿದ್ರೆ ಒಂದೇ ಫ್ರಾಕ್ಚರ್ ಆಗ್ತದೆ. ಸೊ ಒಂದು ಫ್ರಾಕ್ಚರ್ ಆದ್ರೆ ಡಾಕ್ಟರ್ ರಿಜ್ವಾನ್ ಅವರು ಹೇಳಿದಾಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ನಾಟ್ ಓನ್ಲಿ ಪೇಷಂಟ್ ಸಫರ್ಸ್, ದ ಫ್ಯಾಮಿಲಿ ಸಫರ್ಸ್, ಆಲ್ಸೋ ದ ಸೊಸೈಟಿ ಸಫರ್ಸ್. ದ್ಯಾಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್. ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಬಹುಶಃ 16ರಿಂದ 25 ವರ್ಷದ ತನಕ ಈ ಬೈಕಲ್ಲೆಲ್ಲ ಸುಮ್ಮನೆ ಸೌಂಡ್ ಮಾಡ್ಕೊಂಡು ತಿರುಗಾಡೋದು ಅದನ್ನ ಮಾಡೋರಿಗೆ ನಾವು ತುಂಬಾ ಹೇಳ್ಕೊಡ್ಬೇಕು. ಅದರಲ್ಲಿ ಹೆತ್ತವರ ಜವಾಬ್ದಾರಿನೂ ಅಷ್ಟೇ ಇದೆ. ಹೆತ್ತವರು ಕೂಡ ತಮ್ಮ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಡ್ರೈವಿಂಗ್ ವಿಚಾರದಲ್ಲಿ ಹೋದಾಗ ಸರಿಯಾಗಿ ಮಾಡ್ತಾರಾ ಇಲ್ವಾ, ಅವರು ಲರ್ನಿಂಗ್ ಮಾಡಿದ್ದಾರಾ ಇಲ್ವಾ, ಅದನ್ನೆಲ್ಲ ನಾವು ಅವರು ಬಹಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಆ ಮಕ್ಕಳು ತನ್ನಷ್ಟಕ್ಕೆ ಕಲೀಲಿ, ತೊಂದರೆ ಇಲ್ಲ ಅಂತ ಕೆಲವು ಸರ್ತಿ ಹೋಗಿ ಎಷ್ಟೋ ಮಕ್ಕಳಿಗೆ ಫ್ರಾಕ್ಚರ್ ಆಗಿ ಬಂದಾಗ ತುಂಬಾ ಕಷ್ಟಪಡ್ತಾರೆ. ಆಮೇಲೆ ಅಳುವುದು ಅಥವಾ ಬೇಜಾರಾಗೋದು ಏನು ಪ್ರಯೋಜನ ಇಲ್ಲ. ಬಿಕಾಸ್ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಮ್. ಯಾಕಂದ್ರೆ ಆ ಹುಮ್ಮಸ್ಸಿನ ವಯಸ್ಸಿನಲ್ಲಿ ಅವ್ರಿಗೆ ಅನಿಸೋದಿಲ್ಲ, ಏನಾಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಬಿಡ್ತಾ ಇರ್ತಾರೆ. ಹೌದು. ಮತ್ತೆ ಮಕ್ಕಳೆಲ್ಲ ಬಟ್ ಈ ಯಾಕಂದ್ರೆ ನಾವು ಸ್ಪೀಡ್ ಮಾಡ್ತಾ ಇರ್ತೀವಿ ಅದರಿಂದಾಗಿ. ಮತ್ತೆ ಸ್ಪೀಡ್ ಕೂಡ ನೀವು 55 ಇದ್ದದ್ದು 65ಕ್ಕೆ ಹೋಗುವಾಗ ನಿಮಗೆ ಆಕ್ಸಿಡೆಂಟ್, ಒಂದು ಆಕ್ಸಿಡೆಂಟ್ ಆಗೋದು 5 ಪಟ್ಟು ಜಾಸ್ತಿ ಆಗ್ತದೆ. 500 ಚಾನ್ಸಸ್, ಅಷ್ಟು ಡೇಂಜರಸ್ ಅದು. ನಾವು ಸ್ಪೀಡಿಂಗ್ ಕೂಡ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತ ಹೇಳ್ತಾರೆ. ಅದು ಸರಿಯಾದ ಒಂದು ವಾಕ್ಯ. ಯಾಕಂದ್ರೆ ಇನ್ಕ್ರೀಸ್ ಇನ್ ದ ಸ್ಪೀಡ್ ಸೇಫ್ ಇಲ್ಲ ಅಂತ ಹೇಳಿದ್ರೆ 5ರಿಂದ 10 ಪಟ್ಟು ಅವರ ಜೀವ ಹೋಗುವಂತ ಒಂದು ಚಾನ್ಸ್ ಇದೆ. ಸೊ ನಮ್ಮ ದೇಶದಲ್ಲಿ ಈಗ ಎವ್ರಿ 3 ಮಿನಿಟಿಗೆ ಅಂದ್ರೆ ಗಂಟೆಗೆ 20 ಜನ ಸಾಯ್ತಾರೆ. ಗಂಟೆಗೆ 20 ಜನ ಸಾಯ್ತಾರೆ. ಎವ್ರಿ 3 minutes 1 dies in this country because of accident. ಆಕ್ಸಿಡೆಂಟ್ ಅದ್ರ 10 ಪಟ್ಟು ಇರ್ತದೆ. more than 10 times ಆಕ್ಸಿಡೆಂಟ್ ಅದರದ್ದು. ಅಂದ್ರೆ ಅಷ್ಟು ಆಕ್ಸಿಡೆಂಟ್, ಒಂದು ಅರ್ಧ ಮಿನಿಟಿಗೆ ಒಂದು ಆಕ್ಸಿಡೆಂಟ್ ಆಗ್ತದೆ. ಸೊ ಅಂಡ್ ಆಲ್ಸೋ every 3 minutes 1 dies in India, and India is the maximum deaths occurring in the world, only followed by China, then USA. ನೋಡಿ ನಮ್ಮ ಪಾಪ್ಯುಲೇಷನ್ ಮತ್ತಿದು ಲೆಕ್ಕ ಹಾಕಿದ್ರೆ ವೆಹಿಕಲ್ ಪಾಪ್ಯುಲೇಷನ್ ನಮ್ದು ಕಡಿಮೆ ಇದೆ. ಯುರೋಪಿಗೆ ಕನ್ಸಿಡರ್ ಮಾಡಿದ್ರೆ ನಮ್ಮ ವೆಹಿಕಲ್ ಪಾಪ್ಯುಲೇಷನ್ ಇಸ್ ಲೆಸ್ ದೆನ್, ಅಂದ್ರೆ ಒಂದು 100 ಜನರಿಗೆ 3% ವೆಹಿಕಲ್ ಇರೋದು. ಯುರೋಪಲ್ಲಿ 100 ಜನರಿಗೆ 150 ವೆಹಿಕಲ್ ಇದೆ, ಅಂದ್ರೆ 1.5 times. ಅವ್ರ ಹತ್ರ ಒಂದು ಕಾರ್ ಇದೆ, ಒಂದು ಸ್ಕೂಟರ್ ಇದೆ, ಅಥವಾ 2 wheeler ಇದೆ. ಸೊ ಆ ಥರ ಇರ್ತದೆ. ನಮ್ಮಲ್ಲಿ ಅಷ್ಟೇನು ಜನ ಎಲ್ಲ ಇನ್ನೂ ಕೂಡ ಈಗ ಜಾಸ್ತಿ ಆಗ್ತದೆ ವೆಹಿಕಲ್ ಪಾಪ್ಯುಲೇಷನ್. ಇಟ್ ಕಮ್ ಇನ್ ಅದರ್ ಮೋರ್ ದಿಸ್ ಥಿಂಗ್. ಅಂದ್ರೆ 100 ಜನರಿಗೆ 10-15 ಜನರ ಹತ್ರ ವೆಹಿಕಲ್ ಬರೋ ಚಾನ್ಸ್ ಇದೆ. ಆದರೂ ಕೂಡ ನಮ್ಮ ಆಕ್ಸಿಡೆಂಟ್ 5 to 7 times ಮೋರ್. ವೆಹಿಕಲ್ 7 times ಕಡಿಮೆ ಇದೆ, ಬಟ್ ಆಕ್ಸಿಡೆಂಟ್ ಜಾಸ್ತಿ. ಯಾಕೆಂತ ನಾವು ನಿಯಮ ಪಾಲನೆ ಇಲ್ಲ. ರೋಡ್ ಕೂಡ ಅದಕ್ಕೆ ಒಂದು ಕಾರಣ ಇರ್ಬೋದು. ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಬಟ್ ಇಂಪಾರ್ಟೆಂಟ್ ನಾವು ಏನು ನಿಯಮವನ್ನು ಪಾಲಿಸ್ತಾ ಇಲ್ಲ.